ಶ್ರೀಮನ್ ಶಂಕರ ಭಗವತ್ಪಾದರು ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ನಮಗೆಲ್ಲರಿಗೂ ಏನು ಬೇಕಾಗ್ಯದ ಅಂತ ಕೇಳಿದ್ರೆ ಶಾಂತಿ ಬೇಕಾಗ್ಯದ, ಪರಮಶಾಂತಿ ಬೇಕಾಗ್ಯದ. ಆ ಪರಮಶಾಂತಿಗೆ ನಾವು ಮುಕ್ತಿ ಅಂತ ಕರಿತೇವೆ, ಮೋಕ್ಷ ಅಂತ ಕರಿತೇವೆ, ಕೈವಲ್ಯ ಅಂತ ಕರಿತೇವೆ, ನಿರ್ವಾಣ ಅಂತ ಕರಿತೇವೆ. ಏನೆಲ್ಲ ಕರೆದರೂ ಅದು ಒಂದೇ ಒಂದು ಸ್ಥಿತಿ ಅದ, ಅದು ಪರಮಶಾಂತಿ, ಅತ್ಯಂತಿಕ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಅಂತಕ್ಕಂಥ ಸ್ಥಿತಿ. ಅದು ಪ್ರತಿಯೊಬ್ಬ ಮನುಷ್ಯನಿಗೆ ಆ ಸ್ಥಿತಿಯನ್ನು ಪ್ರಾಪ್ತಿ ಮಾಡ್ಕೋತಕ್ಕಂಥ ಒಂದು ಇಚ್ಛೆ ಅದ, ಒಂದು ಅಭಿಲಾಷೆ ಅದ. ಆದರೆ ಆ ಅಭಿಲಾಷೆ ನಮ್ಮದು ಈಡೇರಬೇಕು ಅಂತಂದ್ರೆ, ಆ ಇಚ್ಛೆ ನಾವು ಈಡೇರಬೇಕು ಅಂತಂದರೆ ಮೊದಲು ನಾವು ಏನು ಮಾಡಬೇಕು ಅಂತಕ್ಕಂಥ ಮಾತನ್ನು ಶಂಕರ ಭಗವತ್ಪಾದರು ಬಹಳ ಸ್ಪಷ್ಟವಾಗಿ ಬರೀತಾರೆ. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ಮುಕ್ತಿ ಅಂತಕ್ಕಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ಶಂಕರ ಭಗವತ್ಪಾದರು ತಿಳಿಸಿಕೊಟ್ಟಿದ್ದಾರೆ. ಹೇ ಮನುಷ್ಯ, ನೀನು ಮುಕ್ತಿಯನ್ನು ಬಯಸಿದ್ದೇ ಆತಂದ್ರೆ ಮೊದಲು ನೀನು ಮಾಡ್ತಕ್ಕಂಥ ಕಾರ್ಯ ಯಾವುದು ಅಂತ ಕೇಳಿದ್ರೆ ಅದು ಸತ್ಸಂಗವನ್ನು ಮಾಡು, ಸತ್ಸಂಗವನ್ನು ಮಾಡು. ಸಂಘ ಬಹಳ ಮುಖ್ಯ ಅದ. ನಾವು ಏನು ಆಗಬೇಕತ್ತೀವಲ್ಲ ಅಂಥವರ ಸಂಘ ಮಾಡಬೇಕಾಗ್ತದೆ. ಶ್ರೀಮನ್ ನಿಜಗುಣ ಶಿವಗಳು ಕೂಡ ಒಂದು ಕಡೆ ಬರೀತಾರೆ, ಮತಿಗೆ ಮಂಗಲವೀವುದಾವುದು ಅಂತ ಬರೀತಾರೆ. ಮನುಷ್ಯನ ಬುದ್ಧಿಗೆ ಶುಭವನ್ನು ಮಾಡ್ತಕ್ಕಂಥದ್ದು ಯಾವುದು, ಹಿತವನ್ನು ಮಾಡ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ಬರೆದ್ರವರು ಉತ್ತಮರ ಸಂಘ, ಸಜ್ಜನರ ಸಂಘ, ಸಜ್ಜನರ ಸಂಘ. ಒಂದು ಊರೊಳಗೊಬ್ಬ ಪಾಪಿ ಇದ್ದ. ಅವ ಸಾಮಾನ್ಯ ಪಾಪಿ ಅಲ್ಲ, ಅವ ಇಂಥ ಪಾಪ ಮಾಡಿಲ್ಲ ಅಂತ ಹೇಳಿದವರಿಗೆ ಬಹುಮಾನ ಇತ್ತು. ಆತ ಮಾಡಲಾರ್ದು ಒಂದು ಪಾಪ ಉಳಿದಿರಲಿಲ್ಲ. ಕೊಲೆ ಮಾಡಿದ್ದ, ಸುಲಿಗೆ ಮಾಡಿದ್ದ, ದರೋಡೆ ಮಾಡಿದ್ದ, ಅನ್ಯಾಯ ಮಾಡಿದ್ದ, ಅತ್ಯಾಚಾರ ಮಾಡಿದ್ದ, ಏನೆಲ್ಲ ಪಾಪ ಮಾಡಿದ್ದ. ಆ ಊರೊಳಗೊಬ್ಬ ಮಹಾತ್ಮರಿದ್ರು. ಪ್ರತಿದಿನ ಮಠದಲ್ಲಿ ಪ್ರವಚನ ನಡೀತಿತ್ತು. ಒಂದು ದಿನ ಕಾಶಿ ಕ್ಷೇತ್ರದ ಕುರಿತು ಪ್ರವಚನದಲ್ಲಿ ಹೇಳ್ಕೋತ ಬಂದರು. ಕಾಶಿಯಲ್ಲಿ ಮರಣವೇ ಮುಕ್ತಿ, ಸಿರಿಸೈಲದ ಶಿಖರದ ದರ್ಶನವೇ ಮುಕ್ತಿ ಅಂತ ಶಾಸ್ತ್ರದಾಗ ಬರೆದಾರ. ಅತ್ಯಂತ ಪುಣ್ಯ ಕ್ಷೇತ್ರವಾದಂಥ ಕಾಶಿ ಕ್ಷೇತ್ರದ ವರ್ಣನೆ ಗುರುಗಳು ಮಾಡದಕ್ಕರೆ ಭಕ್ತರ ಮನದಲ್ಲಿ ಇಚ್ಛೆ ಉದಯ ಆಯಿತು. ಏನೋ ಒಂದು ಸಲ ಜೀವನದಾಗ ಕಾಶಿ ಯಾತ್ರೆ ಮಾಡಬೇಕು, ವಿಶ್ವನಾಥನ ದರ್ಶನ ಮಾಡಬೇಕು ಇಚ್ಛೆ ಆಯಿತು. ಗುರುಗಳಿಗೆ ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸಿದರು. ಗುರುಗಳಂದರು, ಯಾಕಾಗೋಲ್ದಪ್ಪ, ನಿಮ್ಮ ಇಚ್ಛೆಯೇ ನಮ್ಮ ಇಚ್ಛೆ, ಹೋಗೋಣಂತ ಕಾಶಿಗೆ ಅಂದರು. ಯಾತ್ರಾ ಪ್ರಾರಂಭ ಆತು. ಈಗ ನಂಗೆ ಅವಾಗೇನು ಗಾಡಿ ಘೋಡ ಇರಲಿಲ್ಲ, ಪಾದಯಾತ್ರೆ ಮುಖಾಂತರ ಯಾತ್ರೆಯನ್ನು ಮಾಡಬೇಕಾಗ್ತಿತ್ತು. ಅವಾಗ ಈ ಯಾತ್ರಾ ಹೋಗೋದು ಯಾರಿಗೆ ಗೊತ್ತಾತು ಅಂತಂದ್ರೆ ಆ ಊರಾಗಿರ್ತಕ್ಕಂಥ ಏನು ಪಾಪಿ ಇದ್ದಲ್ಲ, ಪರಮ ಪಾಪಿ, ಅವನಿಗೆ ಗೊತ್ತಾತು. ಅವನು ಅವಾಗ ಕೇಳಿದ್ದ, ಜೀವನದಾಗ ಒಮ್ಮೆ ಆದರೂ ಕಾಶಿ ದರ್ಶನ ಮಾಡ್ಬೇಕಂತ ಕೇಳಿದ್ದ. ಅವನಿಗೆ ಇಚ್ಛೆ ಆಯಿತು. ಗುರುಗಳ ಹತ್ರ ಬಂದ, ಗುರುಗಳ ಮತ್ತು ನೀವೇನೋ ಕಾಶಿಗೆ ಹೊಂಟಿರಿ ಅಂತಲ್ಲ, ಮತ್ತು ನಾನು ನಿಮ್ಮ ಜೋಡಿ ಕಾಶಿಗೆ ಬರ್ತೀನಿ. ಪಣತಿ ನೋಡ್ದೇವಂತಂದ್ರೆ ಮಣ್ಣಿಂದ ಕನಿಷ್ಠ, ಬಂಗಾರದ ಶ್ರೇಷ್ಠ. ಬೆಳಕಿನಲ್ಲಿ ಶ್ರೇಷ್ಠತೆ ಕನಿಷ್ಠತೆ ಇಲ್ಲ. ಹೆಂಗ ನಾವು ಪಣತಿಯನ್ನು ನೋಡಿದ್ರೆ ಭೇದದ, ಒಂದು ಪ್ರಿಯದ, ಇನ್ನೊಂದು ಅಪ್ರಿಯದ. ಬೆಳಕಿನಲ್ಲಿ ಪ್ರಿಯ ಅಪ್ರಿಯ ಇಲ್ಲ, ಯಾಕೆ ಬೆಳಕು ಒಂದೇ ಅದ. ಹಂಗ ಜ್ಞಾನಿ ಒಳಗಿನ ಬೆಳಕು ನೋಡ್ತಾನೆ, ಒಳಗಿನ ಆತ್ಮ ನೋಡೋದ್ರಿಂದ ಭೇದ ಇಲ್ಲ. ಹಂಗೆ ಗುರುಗಳು ಹೇಳಿದ್ರು, ಇವ ಪಾಪಿ ಅದನ, ಇವ ಪುಣ್ಯವಂತ ನೋಡಲಿಲ್ಲ. ಆಯ್ತು ನಡಿ ಅಂದರು. ಅಷ್ಟೊತ್ತಿಗೆ ಊರಾಗ ಮಂದಿ ಗೊತ್ತಾಯ್ತು, ಗುರುಗಳು ಈ ಪಾಪಿಗೆ ನಡಿ ಅಂದಾರ, ಅವ ಬರ್ತಾನ ಅಂತ. ಓಡಿ ಬಂದರು ಎಲ್ಲ ಮುಖಂಡರು. ಗುರುಗಳ ಎಂಥ ಕೆಲಸ ಮಾಡಿದ್ರಿ ಅಂದರು. ಏನಾಯ್ತು? ಅಂಥ ಪಾಪಿನ ತೊಗೊಂಡು ಯಾತ್ರಾಕ್ಕೆ ಹೋದ್ರೆ ನಮ್ಮ ಪರಿಸ್ಥಿತಿ ಹೆಂಗಾಗ್ತದೆ? ಯಾತ್ರೆ ಚಲೋ ಆಗ್ತದೆ? ನಿಮಗೆ ಊರಾಗಿ ಯಾರು ಹೆಂಗದರ ಗೊತ್ತಿಲ್ಲ, ಊರು ಸುದ್ದಿ ನಮಗೆ ಗೊತ್ತದ, ನೀವು ಅವನಿಗೆ ಬರಬಾರ್ದು ಹೇಳ್ರಿ.
ಮತ್ತೆ ಕರೆದ್ರು ಗುರುಗಳು ಅವನ್ನ, ನೀ ಏನೋ ಪಾಪ ಮಾಡ್ತಂತ, ಪಾಪಿ ಇದೆ ಅಂತ, ಕಳ್ತನ ಮಾಡ್ತಂತ ನಿನಗೆ ಬರಬೇಡ. ಗುರುಗಳ ಯಾವ ನನ್ನ ಹೆಸರು ಹೇಳ್ರಿ ನಾವು, ಒಬ್ಬೊಬ್ಬರು ನೋಡ್ಕೋತೀನಿ ಒಂದು ಕೈ, ಮೊದಲೇ ಪಾಪಿ ಯಾವ ಹೆಸರು ಹೇಳ್ರಿ ಬರೀ ಅಂದ ನಾವು. ಏನು ಮಾಡೋದೇನು, ಇವರೇ ಹಿಂಗಂತಾನ, ಅವರೇ ಹಿಂಗಂತಾರೆ. ಒಂದು ನಿರ್ಣಯಕ್ಕೆ ಬಂದರು ಗುರುಗಳು, ನೋಡು ನೀ ಕಳ್ಳತನ ಮಾಡ್ತಿ, ದರೋಡೆ ಮಾಡ್ತಿ, ಅದಕ್ಕೆ ನೀ ಬರಬೇಡ ಅನ್ನಕತ್ತಾರ. ಒಂದು ಕೆಲಸ ಹೇಳ್ತೀನಿ, ಅದನ್ನು ಮಾಡಿದೆಪ್ಪ ಅಂದ್ರೆ ನೀನು ನನ್ನ ಜೊತೆ ಯಾತ್ರಕ್ಕೆ ಬರ್ಬೋದು. ಗುರುಗಳ ಏನು ಹೇಳ್ರಿ ಅಂತ, ನೀ ಏನು ಪಾಪ ಮಾಡ್ಲಕತ್ತಿಲ್ಲ, ಆ ಪಾಪದ ಕಾರ್ಯ ಬಿಟ್ಟೆ ಅಂದ್ರೆ, ಕಳ್ಳತನ ಮಾಡೋದು ಬಿಟ್ಟೆ ಅಂದ್ರೆ ನಮ್ಮ ಜೊತೆ ಬರ್ಬೋದು. ಗುರುಗಳ ಇದು ಆಗ್ಲಾರ ಮಾತಂದು ನಾವು, ಆಗ್ಲಾರ ಮಾತು ನಮ್ಮ ಜೊತೆ ಬರೋಕ್ಕಾಗಂಗಿಲ್ಲಪ್ಪ. ನಾನು ಕಳ್ಳತನ ಮಾಡಂಗಿಲ್ಲ ಅಂತ ಪ್ರಮಾಣ ಮಾಡಂಗಿಲ್ಲ, ಆದ್ರೆ ಹೋಗಿ ಬರುತ್ತಾನೆ ಮಾತ್ರ ಕಳ್ಳತನ ಮಾಡಂಗಿಲ್ಲ ಅಂತ ಪ್ರಮಾಣ ಮಾಡ್ತೀನಿ ಅಂದ. ಅವ್ರು ಕೇಳಿದ್ರೆ ಇಟ್ಟಾದ್ರೆ ಸಾಕಲ್ಪ. ಹಾಂ ಇಟ್ಟಾದ್ರೆ ಸಾಕಾಡ್ರಿ, ಮುಂದೆ ಸುಡ್ಗಾರ ಸಾಯಲಕ್ಕೆ ನಮಗೆ ತೊಗೊಂಡು ಏನು ಮಾಡೋದು. ನಮ್ಮ ಜೊತೆ ಇರಬೇಕಾದ್ರೆ ನಾವು ಏನು ಕೆಟ್ಟ ಕೆಲಸ ಮಾಡಬಾರ್ದು. ಇದಕ್ಕೆ ಒಪ್ಪಿಗೆ ಇದಾನಪ್ಪ. ಗುರುಗಳ ನಾನು ಇಲ್ಲಿವರೆಗೆ ಯಾವ ದೇವರು ನೋಡಿಲ್ಲ, ಯಾವ ಗುಡಿಗೆ ಹೋಗಿಲ್ಲ. ನೀವೇ ಸಾಕ್ಷಾತ್ ವಿಶ್ವನಾಥ ಅಂಥೇಳಿ ನಿಮ್ಮ ಪಾದ ಮುಟ್ಟಿ ಪ್ರಮಾಣ ಮಾಡ್ತೀನಿ, ನಾ ಹೋಗಿ ಬರುತ್ತಾನೆ ಮಾತ್ರ ಒಟ್ಟು ಕಳ್ಳತನ ಮಾಡಂಗಿಲ್ಲ. ಯಾತ್ರಾ ಪ್ರಾರಂಭ ಆಯ್ತು. ಒಂದು ಊರಿಗೆ ಹೋದರು, ಪ್ರವಚನ ಆಯ್ತು, ಪ್ರಸಾದ ಆಯ್ತು, ಇನ್ನೇನು ಮಕ್ಕೋಬೇಕಲ್ಲ. ಇವ ಪ್ರಮಾಣ ಮಾಡ್ಯಾನ ಖರೆ, ಇವ್ರು ಡುಡುಗಲ್ಲ ಇನ್ನು ಕಂಪ್ನಿಗೆಲ್ಲ. ಇವ ಏನು ಯಾವಾಗೇನು ಮಾಡ್ತಾನೋ ಏನು ಸುದ್ದಿ, ಯಾವಾಗೇನು ಮಾಡ್ತಾನೋ ಏನು ಸುದ್ದಿ. ಪ್ರಸಾದ ಆಗಿ ಮಕ್ಕೋಬೇಕಲ್ಲ ಇನ್ನು. ಅವ ಕೂತ ಕಡೆ, ಮಕ್ಕೋರಲ್ಲ, ನೀ ಮಕ್ಕೋರ ನಾವು, ನಾ ಮಕ್ಕೋರಿ ನೀ ಮಕ್ಕೋರಿ ನಾ ಮಕ್ಕೋರಿ. 1 ಗಂಟೆ ಆಯಿತು. ಇದು ಕಿರಿಕಿರಿ ಬಾಡಿ ಮಕ್ಕಳಂಗೆ ಕಾಣಂಗಿಲ್ಲ, ಬಡ 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 ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಎಲ್ಲ ತೆಲೆದುಂಬಕ್ಕೆ ಕಟ್ಟಕೊಂಡು ಮುನ್ಕೊಂಡ್ರು ಹೊತ್ತು ತೊಗೊಂಡ್ರದ ಕೆಲಸ ಕಟ್ಟಿತ್ತು ರೀ. ಕೆಲಸ ಕಟ್ಟಿತ್ತು. 1 ಗಂಟೆನಾಗ ಏನೋ ಆ ಕಡೆ ಎಲ್ಲ ಆಗಿಬಿಟ್ಟಿತ್ತು. ಓಡಿ ಹೋದರು. ಗುರುಗಳ ನಿನ್ನೆನೆ ನಿಮ್ಮ ಪಾದ ಮುಟ್ಟಿ ಪ್ರಮಾಣ ಮಾಡ್ಯಾನ, ರಾತ್ರಿ ತನ್ನ ಕೈ ಚಳಗೆ ತೋರಿಸ್ಬಿಟ್ಟ ನೋಡ್ರಿ. ಗುರುಗಳು ಕಳೆದ್ರು, ಅಲೋ ನಿನ್ನೆನೆ ಪಾದ ಮುಟ್ಟಿ ಪ್ರಮಾಣ ಮಾಡಿ ನೀವು ಹೋಗಿ ಬರುತ್ತನ ಒಟ್ಟೆ ಕಳ್ತನ ಮಾಡಂಗಿಲ್ಲ, ದರೋಡೆ ಮಾಡಂಗಿಲ್ಲ ಅಂತ ಮಾತು ಕೊಟ್ಟಿದಿ, ರಾತ್ರಿ ನೀನು ಕೈ ಚಳಗೆ ತೋರಿಸಿಬಿಟ್ಟಿದಲ್ಲೋ. ಅವ್ರು ಹೇಳೋದು ಬರಬರದ, ನೀ ಪಾಪಿ ಇದ್ದಿದ್ದೆ ಖರೇದ. ಗುರುಗಳ ಹಂಗೆ ಅನಬೇಡ್ರಿ ಅಂದವ. ನಾ ಒಟ್ಟು ಕಳ್ತನ ಮಾಡಿಲ್ಲ. ಮತ್ತು ಏನು ಮಾಡಿದೋ, ಗಂಟು ಅದ್ಲ ಬದ್ಲ ಮಾಡೀನಿ ಅಂದವ. ಅದನ್ನಾರ ಯಾಕೆ ಮಾಡಿದೆವು, ಮತ್ತು ನಾ ರಾತ್ರಿ ಏನು ಕೆಲಸ ಮಾಡ್ರಿ ಅಂದವ. ಒಂದು ಕೆಲಸ ನಮ್ದು ರಾತ್ರಿ, ನಮಗೆ ರಾತ್ರಿ ನಿದ್ದೆನೇ ಬರೋದಿಲ್ಲ. ನಮ್ಮ ಕೆಲಸ ಅದೇ. ಯಾಕೆ, ನಾನು ನಿಮ್ಮ ಜೊತೆ ಹೊಂಟೀನಿ, ಹೊಳ್ಳಿ ಬರ್ಲಿಕ್ಕೆ ವರ್ಷ ಆಗ್ತದೋ 6 ತಿಂಗಳಾಗ್ತದೋ ಗೊತ್ತಿಲ್ಲ. ಹೊಳ್ಳಿ ಬರೋದ್ರಾಗ ನಾನು ಉದ್ಯೋಗ ಮಾಡ್ತೀನಿ ಅಂದ್ರೆ, ನಮ್ಮ ಅಪ್ಪ ಅದು ಮಾಡ್ತಿದ್ದ, ಏನು ಕಳ್ತನ, ನಾ ಅದೇ ಮಾಡಕತ್ತೀನಿ. ನನ್ನ ಮಗನಿಗೆ ಕೂಡ ಟ್ರೈನಿಂಗ್ ಚಾಲು ಆಗ್ಯದ ಈಗ. ಮತ್ತು ನಿಮ್ಮ ಜೊತೆ ಹೋಗಿ ಬರೋದ್ರ ನಾನು ಉದ್ಯೋಗ ಮಾಡ್ತೀನಿ ಅಂದ್ರೆ ಮುಂದಿನ ಗತಿ ಹ್ಯಾಂಗೆ ಬಿಡೋಲ್ಲ ನಾವು. ಇವನಲ್ಲಿ ಒಂದು ನಿಷ್ಠಾ ಕಂಡ್ರು ಗುರುಗಳು. ರಾತ್ರಿ ನಿದ್ದೆ ಬರಂಗಿಲ್ಲಲ್ಲ ನಿನಗೆ, ನಾ ಒಂದು ಕೆಲಸ ಹೇಳ್ತೀನಿ ಅದು ಮಾಡ್ತೀನಿ. ಮಾಡ್ತೀನಿ ಗುರುಗಳು. ಒಂದು ಜಪಮಾಲೆ ಇತ್ತು ಗುರುಗಳ ಕೊಳ್ಳಾಗ, ತಗೋಪ್ಪ ಇದನ್ನು ಹಾಕೋ ಅಂತ ಕೊಟ್ಟರು. ಗುರುಗಳು ಏನು ಮಾಡಲಿ, ನೀನು ನಿದ್ದೆ ಬರಂಗಿಲ್ಲಲ್ಲ, ಎಲ್ತಾನೆ ನಿದ್ದೆ ಬರಂಗಿಲ್ಲಲ್ಲ, 1 ಮಣಿ ತಗೋ, ಓಂ ನಮಃ ಶಿವಾಯ್ ಅನ್ನು 1 ಮಣಿಯನ್ನು ಸರಿಸು. ಮತ್ತೊಂದು ಮಣಿ ತಗೋ, ಓಂ ನಮಃ ಶಿವಾಯ್ ಅನ್ ಮತ್ತೊಂದು ಮಣಿ ಸರಿಸು. ನಿನಗೆ ಎಲ್ಲಿವರೆಗೆ ನಿದ್ದೆ ಬರಂಗಿಲ್ಲಲ್ಲ, 1 ಮಣಿ ಸರಿಸು, ಓಂ ನಮಃ ಶಿವಾಯ. ಮತ್ತೊಂದು ಮಣಿ ಸರಿಸು, ಓಂ ನಮಃ ಶಿವಾಯ. ಆಯ್ತು ನೋಡಿ, ಇಟ್ಟು ಮಾಡ್ತೀನಿ ಅಂದ. ಇವರು ಸಾವಿರನೇ ಬಿಟ್ಟವ. ದೂರ ಹೋಗಿ ಬೆಳಗನ ಮಣಿ ಎಣಸವ, ಓಂ ನಮಃ ಶಿವಾಯ ನಾವ, ಓಂ ನಮಃ ಶಿವಾಯ. ಗುರುಗಳ ನನಗೆ ಭಾಳ ಆನಂದ ಆಗ್ಲಕತ್ತದ, ಮಾಡು ಮಾಡು ಮಾಡು. ಯಾತ್ರಾ ದಿನ ನಡೀತಿತ್ತು. ಇವರು ಸಾವಿರ ಬಿಟ್ಟವ, ಆನಂದ ಆಗ್ತಿತ್ತು ಅವನಿಗೆ, ಆನಂದ ಆಗ್ತಿತ್ತು. ಹ್ಯಾಂಗ ಒಂದೊಂದು ಮಣಿ ಸರಿಸಿ ಒಂದೊಂದು ಭಗವಂತನ ಸ್ಮರಣೆ ಮಾಡ್ತಿದ್ದ, ಒಂದೊಂದು ಪಾಪ ನಷ್ಟ ಹಾಕೋತ ಬರ್ತಿತ್ತು, ಸುಟ್ಕೋತ ಬರ್ತಿತ್ತು. ಇನ್ನೇನು ಕಾಶಿ ಕ್ಷೇತ್ರ ಹತ್ರ ಇತ್ತು, ಇವನ ಭಕ್ತಿಗೆ ಮೆಚ್ಚಿ ಪಾಪ ಎಲ್ಲ ಸುಟ್ಟು ಹೋಗಿತ್ತು, ಪುಣ್ಯ ಸಂಚಯ ಆಗಿತ್ತು. ಸಾಕ್ಷಾತ್ ವಿಶ್ವನಾಥನ ಪ್ರತ್ಯಕ್ಷ ಆಗಿಬಿಟ್ಟ. ಯಾರಿಗೆ? ಪಾಪಿಗೆ. ಏ ಭಕ್ತ ಅಂದ ವಿಶ್ವನಾಥ, ನಿನ್ನ ಭಕ್ತಿಗೆ ಮೆಚ್ಚಿ ನಿನಗೆ ದರ್ಶನ ಕೊಡಕ್ಕೆ ಬಂದಿನೋ, ಹೇಳು ನೋಡು, ಕಣ್ಣು ತೆರೆದು ನೋಡು ಅಂದ. ಯಪ್ಪ ನಾ ಒಬ್ಬನೇ ಇಲ್ಲ, ನನ್ನ ಜೊತೆ ಭಾಳ ಮಂದಿ ಅದಾರ, ಹೇಳ್ರು ಕಲ್ಲಪ್ಪ ಮಲ್ಲಪ್ಪ, ಹೇಳ್ರು ವಿಶ್ವನಾಥ ಬಂದಾನೆ, ಹೇಳ್ರು ದರ್ಶನ ಕೊಡಕ್ಕೆ ಬಂದಾನೆ, ಹೇಳ್ರು. ಅವ್ರಂದ್ರು ನಿನ್ನಂಥ ಪಾಪಿಗೆ
ನಮ್ಮಂಥವ್ರು ಪುಣ್ಯಾತ್ಮನಿಗೆ ಬರಲಾರ್ದವ ನಿನ್ನಂಥ ಪಾಪಿಗೆ ಹೆಂಗೆ ಬಂದಾನೋ? ಅವಾಗ ಪಾಪಿ ಅಂತಾನೆ, ಹೇ ಪರಮಾತ್ಮ, ಊರಾಗ ಪಾಪಿ ಅಂದ್ರೆ ನಾನೇ, ನನಗೆ ಕಾಣಕತ್ತಿದಿ, ಅವ್ರಿಗೆ ಯಾಕೆ ಕಾಣಲಾಗಿದಿ? ಇದ್ದಿ ಅವಾಗ ಪಾಪಿ ಇದ್ದಿ. ಯಾವಾಗ ಗುರುವಿನ ಸಂಘ ಮಾಡ್ದಿ, ಯಾವಾಗ ಭಗವಂತನ ಸ್ಮರಣೆ ಮಾಡ್ದಿ, ನಿನ್ನ ಪಾಪ ಎಲ್ಲ ಸುಟ್ಟಾಗ್ಯದ, ನೀನು ಅತ್ಯಂತ ಪುಣ್ಯಾತ್ಮನಾಗಿದಿ ಅಂಥೇಳಿ ಆ ಪರಮಾತ್ಮ ಹೇಳ್ತಾನೆ, ವಿಶ್ವನಾಥ ಹೇಳ್ತಾನೆ. ಹೋಗಿ ಬರೋದ್ರಾಗಿ ಏನಾಗಿತ್ತು ಅಂತಂದ್ರೆ, ಅತ್ಯಂತ ಪರಮ ಪಾಪಿ ಬರೋದ್ರಾಗಿ ಶ್ರೇಷ್ಠ ಸಂತನಾಗಿ ಬಿಟ್ಟಿದ್ದ. ಎದರಿಂದ ಅಂತ ಕೇಳಿದ್ರೆ ಸಂತರ ಸಂಘದಿಂದ, ಸತ್ಸಂಗದಿಂದ. ಅಂತ ಅದ್ಭುತ ಸಾಮರ್ಥ್ಯ ಅಲ್ಲ ಸತ್ಸಂಗ ಅಂದ್ರೆ. ಸುಮ್ಮನೆ ಏನು